ಅಧ್ಯಕ್ಷರಾದ ಈರನಗೌಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಅಧ್ಯಕ್ಷರಾದಂತಹ ನಮ್ಮ ನಾಗಭೂಷಣ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಳ್ಳಾರಿಯ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದಂತಹ ಅನಿಲ್ ಸುರೇಶ್ ಅವರು ಬಂದಿದ್ದಾರೆ. ಅದೇ ರೀತಿ ರಾಹುಲ್ ಗಾಂಧಿ ಬ್ರಿಗೇಡಿನ ಅಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಅಖಿಲ್ ಸಾಹೇಬ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ಡಿಸಿಸಿ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೋಭಾ ಗಾವಿಗ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಿಗಳು ನಮ್ಮ ಬಳ್ಳಾರಿ ಜಿಲ್ಲೆ ಹಿರಿಯ ನಾಯಕರಾದಂತಹ ಎಲ್ ಮಾರಣ್ಣ ಅವರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಹೃತ್ಪೂರ್ವಕವಾಗಿ ಸ್ವಾಗತ. ಈಗ ಈ ಸಭೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಅಲ್ಲಾ ಪ್ರಸಾದ್ ಅವರು ನಡೆಸಬೇಕಾಗಿ ವಿನಂತಿ. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾದ ಹುಸೇನ್ ಸಾಹೇಬರು ಸ್ವಲ್ಪ ಒಂದು ಕಿರುಪರಿಚಯ ಅವ್ರದ್ದು ಕೊಡಬೇಕು, ತಮಗೆಲ್ಲ ಮಾಹಿತಿ ಕೊಡಬೇಕಂತ ನಮ್ದು ನದೀಮ್ ಅವ್ರದ್ದು ಎಲ್ಲಿ ಏನು ಅಂತ ಸ್ವಲ್ಪ ಹೇಳಲಿಕ್ಕೆ. ಮಾಧ್ಯಮ ಮಿತ್ರರೇ, ಈ ಒಂದು ಬಳ್ಳಾರಿ ಜಿಲ್ಲಾ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಏನು ಹಮ್ಮಿಕೊಂಡಿದೆ ಪತ್ರಿಕಾಗೋಷ್ಠಿ, ಈ ಪತ್ರಿಕಾಗೋಷ್ಠಿಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರು, ಈ ಹಿಂದೆ ಅದಕ್ಕಿಂತ ಮುಂಚಿತವಾಗಿ ಇವರು ರಾಷ್ಟ್ರೀಯ NSUI ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭಾರತೀಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ AICC ಕಾರ್ಯದರ್ಶಿಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾಜಿ ಶಾಸಕರು ಕೂಡ ಇವರು. ಈಗ ಹಾಲಿ AICC ಕಾರ್ಯದರ್ಶಿಗಳು. ಬಳ್ಳಾರಿ ನಗರಕ್ಕೆ ಒಂದು ನಮ್ಮ ರಾಹುಲ್ ಗಾಂಧಿ ಒಂದು ಕನಸನ್ನು ಏನಿದೆಯೋ ಜಿಲ್ಲಾಧ್ಯಕ್ಷರ ನೇಮಕ, ಒಂದು ಹೊಸದಾಗಿ ಒಂದು ಸಂಘಟನೆ ನಿರೂಪಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ನಗರಕ್ಕೆ AICC ವತಿಯಿಂದ ಉಸ್ತುವಾರಿ ವೀಕ್ಷಕರಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೊಡ್ತಾ, ಹಾಗೆಯೇ ನಮ್ಮ ರಾಜ್ಯ ಸರ್ಕಾರದ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ನಾಗಪ್ಪರು ಕೂಡ ಆಗಮಿಸಿದ್ದಾರೆ. ನಂತರ KPCCಯ ವೀಕ್ಷಕರಾಗಿ ನಮ್ಮ ರಾಜಶೇಖರ್ ಅವರು, ಶೈಲಜಾ ಹಿರೇಮಠರವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ನದೀಮ್ ಜಾವೇದ್ ಸಾಹೇಬರು तमन उद्देश्य मातनाड़ी। मीडिया के सभी सम्मानित साथियों का बहुत बहुत अभिनंदन है। मैं